ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ 2ನೇ ಆಷಾಢ ಶುಕ್ರವಾರದ ದಿನದಂದು ಈ 5 ರಾಶಿಯವರು ಲಕ್ಷ್ಮೀ ಮಂತ್ರಗಳನ್ನು ತಪ್ಪದೆ ಪಠಿಸಿದರೆ ಹಣದ ಸಮಸ್ಯೆ ಎನ್ನುವುದು ನಿವಾರಣೆ ಆಗುತ್ತದೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಆಷಾಢ ಶುಕ್ರವಾರವು ದೇವಿ ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹ ಪ್ರಾಪ್ತಿಗೆ ಅತ್ಯಂತ ಶ್ರೇಷ್ಠ ದಿನವಾಗಿದೆ. ಈ ದಿನದಂದು ಕೆಲವೊಂದು ರಾಶಿಯವರಿಗೆ ಶ್ರೀ ಮಹಾಲಕ್ಷ್ಮಿಯ ಕೃಪೆಯು ಹೆಚ್ಚಾಗಿ ಲಭಿಸುತ್ತದೆ. ಈ 5 ರಾಶಿಯವರು ಶುಕ್ರವಾರದಲ್ಲಿ ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಿಸುವುದನ್ನು ತಪ್ಪದೇ ಮಾಡಬೇಕು. ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವ ಆ 5 ಅದೃಷ್ಟ ರಾಶಿಗಳು ಯಾವುದು ತಿಳಿಯೋಣ. 5 ರಾಶಿಗಳು ಈ ರೀತಿಯಾಗಿದೆ: ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ. ಈ ರಾಶಿಯವರು ಈ ಮಂತ್ರಗಳನ್ನು ಪಠಿಸಬೇಕು. ಲಕ್ಷ್ಮೀದೇವಿಗೆ ಜಪಿಸಬಹುದಾದ ಮಂತ್ರಗಳು ಈ ರೀತಿಯಾಗಿ ಇದೆ. ಈ ಮಂತ್ರಗಳನ್ನು ಶುದ್ಧ ಮನಸ್ಸು ಮತ್ತು ಭಕ್ತಿಯಿಂದ ಕನಿಷ್ಠ 100 ಬಾರಿ ಪಠಿಸಿದರೆ ಸಾಕು. ಮೊದಲನೆಯ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಎರಡನೆಯ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭಯೋ ನಮಃ. ಮೂರನೆಯ ಮಂತ್ರ ಓಂ ಶ್ರೀ ಲಕ್ಷ್ಮಿಯಾಯ ನಮಃ. ನಾಲ್ಕನೇ ಮಂತ್ರ ಓಂ ಹೈಂ ಹ್ರೀಂ ಶ್ರೀಂ ಕ್ಲೀಂ ಮಹಾಮಾಯೆ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಇನ್ನು ಕೊನೆಯದಾಗಿ 5ನೆಯ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಮಹಾಲಕ್ಷ್ಮಿಯೇ ವಿದ್ಮಹೇ ವಿಷ್ಣುಪ್ರಿಯಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮತ್ತೊಮ್ಮೆ ಮಂತ್ರ ಹೇಳ್ತೀನಿ: ಓಂ ಶ್ರೀ ಮಹಾಲಕ್ಷ್ಮಿಯಾಯ ಚ ವಿದ್ಮಹೇ ವಿಷ್ಣುಪ್ರಿಯಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಪಠಿಸುವುದರಿಂದ, ಈ ಮಂತ್ರವನ್ನು ನೀವು ಶುಭ ಕಾಲದಲ್ಲಿ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಫೋಟೋಗೆ ಪುಷ್ಪ ಅರ್ಚನೆ ಮಾಡುತ್ತಾ ಗಂಧ ಧೂಪ ದೀಪದೊಂದಿಗೆ ಪೂಜೆ ಮಾಡಬೇಕು. ನಂತರ ಮಂತ್ರಗಳನ್ನು ನಿಶ್ಚಲ ಮನಸ್ಸಿನಿಂದ ಪಠಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮತ್ಯಾವುದೇ ಸಮಸ್ಯೆ ಇದ್ದರೂ ನಿವಾರಣೆ ಆಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಕಲ ಐಶ್ವರ್ಯವನ್ನು ನೀಡುತ್ತಾಳೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗುರುಗಳಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.